18 ವರ್ಷಗಳ ಬಳಿಕ ಆರ್ಸಿಬಿ ಕಪ್ ಗೆಲ್ತು ಅನ್ನುವಂಥ ಸಂಭ್ರಮ ಕೇವಲ 18 ಗಂಟೆಗಳ ಒಳಗೆ ನೆಲಸಮ ಆಗ್ಬಿಟ್ಟಿತ್ತು. ಅದಕ್ಕೆ ಕಾರಣ ಯಾರು? ಬೆಂಗಳೂರಲ್ಲಾದಂಥ ಕಾಲ್ತುಳಿತಕ್ಕೆ ಯಾರು ನೇರ ಹೊಣೆ ಅನ್ನುವಂಥ ಪ್ರಶ್ನೆ ಕಳೆದ 2-3 ದಿನಗಳಿಂದ ಸಾಮಾಜಿಕ ಮಾಧ್ಯಮದಲ್ಲಿ ಬಹಳ ಜೋರಾಗಿ ಕೇಳ್ತಾ ಇದೆ. ಆದರೆ ಸರ್ಕಾರ ಹೇಳ್ತಾ ಇದೆ ಇಡೀ ಅವಘಡಕ್ಕೆ ಕಾರಣ ಪೊಲೀಸ್ ಅಧಿಕಾರಿಗಳು, ಎಲ್ಲ ಅವಘಡಕ್ಕೆ ಕಾರಣರಾಗಿರೋದೇ ಅವರು ಅಂತ ಹೇಳ್ತಾ ಇದೆ. ಹಾಗಾದ್ರೆ ನಿಜವಾಗ್ಲೂ ಈ ಅವಘಡಕ್ಕೆ ಪೊಲೀಸ್ ಇಲಾಖೆನೇ ಕಾರಣನಾ? ಸರ್ಕಾರದ ಸೂಚನೆಯ ನಂತರವೂ ಪೊಲೀಸ್ ಇಲಾಖೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಲಕ್ಷ್ಯ ವಹಿಸ್ತಾ ಅಥವಾ ಓವರ್ ಕ್ರೌಡಿಂಗ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ಪೊಲೀಸರ ಕೈಯಲ್ಲಿ ಆಗ್ಲೇ ಇಲ್ವಾ? ಪೊಲೀಸರ ಬಗ್ಗೆ ಯಾವುದೇ ಎಚ್ಚರಿಕೆಯನ್ನ ಕೊಡ್ಲೇ ಇಲ್ವಾ ಅನ್ನುವಂಥ ಹಲವು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ಉತ್ತರ ರೂಪ ನನ್ನ ಕೈಯಲ್ಲಿದೆ. ಈ ಲೆಟರ್ ಇದು ವಿಧಾನಸೌಧದ ಭದ್ರತಾ ವಿಭಾಗದ ಡಿಸಿಪಿ DPAR ಕಾರ್ಯದರ್ಶಿಯವರಿಗೆ ಬರೆದಿರುವಂತಹ ಲೆಟರ್. ಈ ಲೆಟರ್ನಲ್ಲಿ ಬಹಳ ಪ್ರಮುಖವಾದ ಹಲವು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಈ ಲೆಟರ್ ಒಂದನ್ನ ಓದಿದ್ರೆ ಈ ಘಟನೆಗೆ ನೇರ ಕಾರಣ ಯಾರು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಹಾಗಾದ್ರೆ ಈ ಲೆಟರ್ನಲ್ಲಿರುವಂತಹ ಅಂಶಗಳೇನು? ಪ್ರಮುಖ ಅಂಶಗಳನ್ನು ನಿಮ್ಮ ಮುಂದೆ ಒನ್ ಬೈ ಒನ್ ಇದೀಗ ಬಿಚ್ಚಿಡುವ ತೆರೆದಿಡುವ ಪ್ರಯತ್ನವನ್ನ ಮಾಡ್ತೀನಿ. ಈ ಲೆಟರ್ನ ಮೊಟ್ಟ ಮೊದಲ ಲೈನ್ ಏನಿದೆ ಅಂತಂದ್ರೆ, ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಲಕ್ಷಾಂತರ ಫ್ಯಾನ್ಸ್ ಆಗಮನ ಆಗತ್ತೆ. RCBಯ ಪಾಪ್ಯುಲಾರಿಟಿ ಬಗ್ಗೆ ಮಾತಾಡ್ತಾರೆ ರಾಜ್ಯ ಪೊಲೀಸರು. RCBಗೆ ಜಗತ್ತಿನಾದ್ಯಂತ ಫ್ಯಾನ್ಸ್ ಇದ್ದಾರೆ. ಬೆಂಗಳೂರಿಗೆ ಬಂದ್ರು ಅಂದ ತಕ್ಷಣ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಜನ ಜಮಾವಣೆ ಆಗೋ ಸಾಧ್ಯತೆ ಇದೆ. ಅದು ನೀವು ವಿಧಾನಸೌಧದ ಮುಂದೆ ಅಂತ ಹೇಳ್ತೀರಿ, 2 ಲಕ್ಷ ಜನ ಬರೋ ಸಾಧ್ಯತೆ ಇದೆ. ಅಲ್ಲಿ ನಮಗಿರುವ ಭದ್ರತಾ ಪಡೆಗಳಿಗೆ ಈ 2 ಲಕ್ಷ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದು ಕಷ್ಟ. ಲಕ್ಷ ಜನ ಆಗಮಿಸ್ತಾರೆ ಅನ್ನೋದನ್ನ ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ನಮ್ಮ ಪೊಲೀಸ್ ಇಲಾಖೆ ಹೇಳಿತ್ತು ಅನ್ನೋದನ್ನ ಈ ಲೆಟರ್ನ ಮೊದಲನೇ ಪಾಯಿಂಟೇ ರಿವೀಲ್ ಮಾಡ್ತಾ ಇದೆ. ಸೆಕೆಂಡ್ ಪಾಯಿಂಟ್, ವಿಧಾನಸೌಧದ ಭದ್ರತೆಗೆ ಅಂದ್ರೆ ಒಂದು ವೇಳೆ ಲಕ್ಷಾಂತರ ಜನ ಬಂದ್ರು ಅಂತಂದ್ರೆ ಭದ್ರತೆಗೆ ಸಿಬ್ಬಂದಿ ಕೊರತೆ ಇದೆ, ಬಂದೋಬಸ್ತ್ ಹಾಕೋದಕ್ಕೆ ತೊಂದರೆಯಾಗುವ ಸಾಧ್ಯತೆ ಇದೆ. ಈ ಲೆಟರ್ನಲ್ಲಿರುವ ಎರಡನೇ ಅಂಶ, ವಿಧಾನಸೌಧವನ್ನ ಪಾಯಿಂಟ್ ಮಾಡಿ ಮಾತಾಡ್ತಿದ್ದಾರೆ. ವಿಧಾನಸೌಧದಲ್ಲಿ ಜನ ಜಮಾವಣೆ ಆದ್ರೆ ಭದ್ರತೆಗೆ ನಮ್ಮ ಹತ್ರ ಜನ ಇಲ್ಲ, ಬಂದೋಬಸ್ತ್ ಮಾಡೋದಕ್ಕೆ ತೊಂದರೆ ಆಗುತ್ತೆ, ನಮ್ಮ ಈ ಜನರ ಕ್ರೋಢೀಕರಣ ಮಾಡ್ಕೊಂಡು ಬಂದೋಬಸ್ತ್ ಮಾಡುವಷ್ಟರಲ್ಲಿ ಸಮಯ ಆಗಿಬಿಡುತ್ತೆ, ಅಷ್ಟು ಟೈಮ್ ಕೂಡ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಪೊಲೀಸ್ ಇಲಾಖೆ, ವಿಧಾನಸೌಧದ ಭದ್ರತಾ DCP ಈ ಲೆಟರ್ನಲ್ಲಿ DPAR ಇಲಾಖೆಗೆ ಕಾರ್ಯದರ್ಶಿಗಳಿಗೆ ತಿಳಿಸಿದ್ದಾರೆ. ನೆಕ್ಸ್ಟ್ ಮೂರನೇ ಪಾಯಿಂಟ್ ಏನಿದೆ, ಸಚಿವಾಲಯದ ಸಿಬ್ಬಂದಿ ಕುಟುಂಬಸ್ಥರನ್ನ ಕರೆತರದಂತೆ ಅವರಿಗೆ ರಜೆ ಘೋಷಿಸಿ. ಒಂದು ವೇಳೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಆಯಿತು, RCBಯ ಆಟಗಾರರು ಬರ್ತಾರೆ, ಕೊಹ್ಲಿ ಸೇರಿ ಸುಮಾರು ಜನ ಬಹಳ ಪ್ರಸಿದ್ಧಿಯನ್ನು ಪಡೆದಿರುವ ಆಟಗಾರರು ಬರ್ತಾರೆ. ಸಾಮಾನ್ಯವಾಗಿ ಮನುಷ್ಯರ ತುಡಿತ ಹಂಗೆ ಅಲ್ವಾ? ಈ ಸಚಿವಾಲಯ ಸಿಬ್ಬಂದಿ ತಮಗಿರುವ ID ಕಾರ್ಡ್ಗಳನ್ನು ಬಳಕೆ ಮಾಡಿಕೊಂಡು ಅವ್ರ ಇಡೀ ಕುಟುಂಬ, ಇಡೀ ಖಾನ್ದಾನನ ಕರ್ಕೊಂಡು ಬರಬಹುದು, ಕರ್ಕೊಂಡು ಬಂದಿದೆ. ಹಂಗಾಗುತ್ತೆ ಅನ್ನೋದನ್ನ ಪೊಲೀಸರು ಮೊದಲೇ ಪ್ರಿಡಿಕ್ಟ್ ಮಾಡಿದ್ರು. ಅದಕ್ಕೆ ಅರ್ಧ ದಿನ ರಜೆ ಕೊಟ್ಬಿಟ್ಟು ಮನೆಗೆ ಕಳಿಸ್ಬಿಡಿ ಮಧ್ಯಾಹ್ನ, ಅವ್ರು ಬಂದ್ರೆ ಕಷ್ಟ ಆಗುತ್ತೆ, ವೇದಿಕೆ ನಿರ್ವಹಣೆ ಮಾಡೋದಕ್ಕೆ ಆಗೋದಿಲ್ಲ, VVIPಗಳ ವೇದಿಕೆ ಮೇಲೆ ಇರೋ ಸಂದರ್ಭದಲ್ಲಿ ಅವಘಡಗಳಾದ್ರೆ ಆಮೇಲೆ ಅದು ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ DCP ಈ ಅಂಶವನ್ನು ಕೂಡ ಉಲ್ಲೇಖ ಮಾಡಿದ್ರು. ಸರ್ಕಾರ ಕಡೆಗಣಿಸಿದೆ. ನಾಲ್ಕನೇ ಅಂಶ, ಭದ್ರತಾ ದೃಷ್ಟಿಯಿಂದ 2 ಗಂಟೆಯ ಮುಂಚೆಯೇ ಆಂಟಿ ಸಬಾಟೇಜ್ ಚೆಕ್ ಆಗಬೇಕು. ಅದರ ಅರ್ಥ, ವೇದಿಕೆ ಮೇಲೆ ನೀವು ಮುಖ್ಯಮಂತ್ರಿಗಳು ಬರೋ ಕಾರ್ಯಕ್ರಮ ನೋಡಿದಾಗ ವೇದಿಕೆಗೆ ಒಂದು 2 ಅವರ್ ಮೊದಲು ಒಂದು ಡಾಗ್ ಸ್ಕ್ವಾಡ್ ಬರುತ್ತೆ, ಒಂದು ಬಾಂಬ್ ಸ್ಕ್ವಾಡ್ ಬರುತ್ತೆ, ಅವರೆಲ್ಲ ಬಂದು ಕಂಪ್ಲೀಟ್ ವೇದಿಕೆಯನ್ನು ಚೆಕ್ ಮಾಡ್ತಾರೆ. ಅದ್ರ ಜೊತೆಗೆ ವೇದಿಕೆಯ ಕೆಪಾಸಿಟಿಯನ್ನು ಚೆಕ್ ಮಾಡ್ತಾರೆ. 200 ಜನ ಈ ವೇದಿಕೆ ಮೇಲೆ ನಿಂತರೆ ಈ ವೇದಿಕೆಗೆ ಆ 200 ಜನರನ್ನ ಸಂಭಾಳಿಸುವ ತಾಕತ್ ಇದೆಯಾ ಅನ್ನೋದನ್ನ ಚೆಕ್ ಮಾಡಲಾಗುತ್ತೆ. ಸೊ 2 ಗಂಟೆ ಮೊದಲು ನೀವೆಲ್ಲ ರೆಡಿ ಮಾಡಿ ನಮಗೆ ಕೊಡಬೇಕು, ಬಿಟ್ಕೊಟ್ಟು ನಾವು ಪರಿಶೀಲನೆ ಮಾಡಬೇಕು, ಇಲ್ಲ ಅಂತಂದ್ರೆ ಆಗಲ್ಲ ಅಂತ ಹೇಳಿದ್ದಾರೆ. ಆದರೆ ವೇದಿಕೆ ರೆಡಿ ಆಗಿದ್ದೆ 4 ಗಂಟೆಗೆ. ಇನ್ನು 2 ಅವರ್ ಮೊದಲು ಅಂತಂದ್ರೆ ಹೆಂಗೆ ಸಾಧ್ಯ? ಪ್ರೋಗ್ರಾಮ್ ಬಗ್ಗೆ ಪ್ಲಾನ್ ಆಗಿ ರೂಪುರೇಷೆಗಳು ರೆಡಿಯಾಗಿ ವೇದಿಕೆ ರೆಡಿ ಮಾಡೋಕೆ ಶುರು ಮಾಡಿದ್ದೆ 2-3 ಗಂಟೆ ಮೊದಲು. ಹಾಗಾಗಿ ಈ ಅಂಶವನ್ನ ಕೂಡ ಸರ್ಕಾರ ಬಹಳ ಸ್ಪಷ್ಟವಾಗಿ ಖಡಾಖಂಡಿತವಾಗಿ ನಿರ್ಲಕ್ಷ್ಯ ಮಾಡಿದೆ. 5ನೇ ಅಂಶ, RCB ಫ್ಯಾನ್ಸ್ ದೊಡ್ಡ ಸಂಖ್ಯೆಯಲ್ಲಿದೆ, ಅದಕ್ಕಾಗಿ ಹೆಚ್ಚಿನ ಬಂದೋಬಸ್ತ್ ಅಗತ್ಯ. ಇದು ಬಹಳ ಪ್ರಮುಖವಾದ ಪಾಯಿಂಟ್. RCBಯ ಫ್ಯಾನ್ ಬೇಸ್ ಬಹಳ ದೊಡ್ಡದು, ಸಿಕ್ಕಾಪಟ್ಟೆ ದೊಡ್ಡದು. ನೀವು RCB ಅದು ಕಪ್ ಗೆದ್ದಿದೆ, ಇಲ್ಲಿ ಕರ್ಕೊಂಡ್ಬಂದ್ರೆ ಹೆಂಗ್ ಬರ್ತಾರೆ ಗೊತ್ತಾ ಫ್ಯಾನ್ಸ್? ನಿಮಗೆ ಅದ್ರ ಅಂದಾಜಿದೆಯಾ ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾರೆ DCP. ಬಂದೋಬಸ್ತ್ಗೆ ಬಹಳ ತೊಂದರೆ ಆಗುತ್ತೆ. ಲಕ್ಷಾಂತರ ಫ್ಯಾನ್ಸ್ ಬಂದ್ರೆ, RCBಯ ಫ್ಯಾನ್ ಬೇಸ್ ದೊಡ್ಡದಿದೆ, ಅವರೆಲ್ಲ ಬಂದ್ಬಿಟ್ರೆ ನಾವು ಹೆಂಗ್ ಬಂದೋಬಸ್ತ್ ಮಾಡೋದು? ಅವ್ರು ಬಂದ್ರೆ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಪಾಯಿಂಟ್ ಅನ್ನು ಕೂಡ ಒನ್ಸ್ ಅಗೇನ್ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ. 6ನೇ ಪಾಯಿಂಟ್, ಹೆಚ್ಚಿನ ಬಂದೋಬಸ್ತ್ ಆಯ್ತು ಮಾಡೇ ಬಿಡೋಣ ಅಂತಾನೆ ಇಟ್ಕೊಳ್ಳೋಣ.
ಈಗ ಆಯ್ತು ಪ್ರೋಗ್ರಾಮ್ ನಡೀತಿದೆ ಅಂತಂದ್ರೆ ಹೆಚ್ಚಿನ ಬಂದೋಬಸ್ತ್ ಮಾಡಬೇಕು, ಹೊರಗಿನ ಸಿಬ್ಬಂದಿ ಕರೆಸಬೇಕು. ಏನು ಹೊರಗಿನ ಸಿಬ್ಬಂದಿ ಒಂದು ಫೋನ್ ಕಾಲ್ ಅಲ್ಲ ಬರೋದು, ಅದಕ್ಕೆ ಆದಂಥ ಪ್ರೊಸೀಜರ್ಸ್ ಇದೆ, SOPಗಳಿದೆ. ಆ ಪ್ರೊಸೀಜರ್ಗಳ ಪ್ರಕಾರ ಹೊರಗಿನ ಸಿಬ್ಬಂದಿನ ಕರ್ಕೊಂಬಂದು ಇಲ್ಲಿ ಅವರನ್ನು ನಿಯೋಜನೆ ಮಾಡಿ ಅವ್ರಿಗೆ ಬ್ರೀಫಿಂಗ್ ಮಾಡಿ ಸಾಧ್ಯನೇ ಇಲ್ಲ, ಅದಾಗೋದಿಲ್ಲ ಅನ್ನೋದನ್ನು ಕೂಡ ಹೇಳಿದೆ. ಅದರ ಅರ್ಥ ಕಾಲಾವಕಾಶ ಬೇಕು, ಸಮಯದ ಅವಶ್ಯಕತೆ ಇದೆ. ಅಂದ್ರೆ ಇವತ್ತು ಮಾಡೋದು ಸೂಕ್ತ ಅಲ್ಲ, ಇವತ್ತು ಬೇಡ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು 7ನೇ ಪಾಯಿಂಟ್, ಇಂಥ ದೊಡ್ಡ ಕಾರ್ಯಕ್ರಮವನ್ನ ನೀವು ರಾತ್ರಿ ಬೆಳಗಾಗೋದ್ರೊಳಗಡೆ ಅರೇಂಜ್ ಮಾಡೋದಕ್ಕಾಗಲ್ಲ. ಇಂಥ ಬೃಹತ್ ಕಾರ್ಯಕ್ರಮ ಅಂತಂದ್ರೆ ಅದಕ್ಕೆ ತುಂಬಾ ಪೂರ್ವ ಸಿದ್ಧತೆಯ ಅಗತ್ಯವಿದೆ. ಆ ಪೂರ್ವ ಸಿದ್ಧತೆಗಳನ್ನೇ ಮಾಡ್ಕೊಂಡಿಲ್ಲ, ನೀವು ದೊಡ್ಡ ಪ್ರೋಗ್ರಾಮು ಅಂತೀರಿ, RCB ಅವ್ರನ್ನ ಕರ್ಕೊಂಡ್ ಬರ್ತೀರಿ, ಸಾಧ್ಯ ಇಲ್ಲ. ಇಂಥ ಕಾರ್ಯಕ್ರಮವನ್ನ ವಿದೌಟ್ ಪೂರ್ವ ಸಿದ್ಧತೆ ಇಲ್ಲದೆ ಮಾಡೋದಕ್ಕೆ ಅಸಾಧ್ಯ ಅನ್ನೋದನ್ನು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಪಾಯಿಂಟ್ ನಂಬರ್ 8, ಕಾನೂನು ಸುವ್ಯವಸ್ಥೆ, ಸಂಚಾರಿ ಪೊಲೀಸರ ಜೊತೆಗೆ ಕೋಆರ್ಡಿನೇಷನ್ಗೆ ಸಮಯ ಕೊರತೆ ಆಗುತ್ತೆ. ಎಲ್ಲಿಂದ ಗಾಡಿಗಳನ್ನು ಕಳಿಸಬೇಕು, ಎಲ್ಲೆಲ್ಲಿ ಪೊಲೀಸರ ನಿಯೋಜನೆ ಆಗಬೇಕು, ಪೊಲೀಸರ ಕರ್ತವ್ಯ ಏನು, DCP ಕರ್ತವ್ಯ ಏನು, ಯಾವ್ಯಾವ ರಸ್ತೆನಲ್ಲಿ ಯಾರ್ಯಾರು ಇರಬೇಕು, ಎಲ್ಲೆಲ್ಲಿ ಯಾವ್ಯಾವ ಗೇಟಲ್ಲಿ ಯಾರ್ಯಾರು ಇರಬೇಕು, ಈ ಕೋಆರ್ಡಿನೇಷನ್ ಮಾಡೋದಕ್ಕೆ ನಮಗೆ ಸಮಯದ ಕೊರತೆ ಆಗುತ್ತೆ. ಈ ಸಮಯ ನಮಗೆ ಬೇಕು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ. ಸೊ ಕೋಆರ್ಡಿನೇಷನ್ ಆಗಿಲ್ಲ, ಅವಘಡ ಆಗಿದೆ. ಇದು ಒನ್ಸ್ ಅಗೈನ್ ಸರ್ಕಾರದಿಂದ ನಿರ್ಲಕ್ಷಿಸಲ್ಪಟ್ಟ ಮತ್ತೊಂದು ಅಂಶ. ಲಾಸ್ಟ್ ಅಂಡ್ ಫೈನಲ್, ನಿಯಮಾವಳಿಗಳ ಅನುಸಾರ ಕಾರ್ಯಕ್ರಮ ನಡೆಸಬೇಕು ಅಂತಂದ್ರೆ ಸಮಯ ಅವಕಾಶ ಬೇಕೇ ಬೇಕು. ಇಲ್ಲ ನೀವು ನಿಯಮನೇ ಬೇಡ, ನಾವು ಮನಸ್ಸಿ ಬಂದಂಗೆ ಪ್ರೋಗ್ರಾಮ್ ಮಾಡ್ಕೋತೀವಿ ಅಂತಂದ್ರೆ ಆಗ ನಿಮಗೆ ಬೇಕಾದಂಗೆ ಪ್ರೋಗ್ರಾಮ್ ಆಗುತ್ತೆ, ನಮಗೆ ಬೇಕಾದಂಗೆ ಆಗೋದಿಲ್ಲ. ನೀವು ಒಂದು ವೇಳೆ ಸ್ಟ್ಯಾಂಡರ್ಡ್ ಆಗಿ ಪ್ರೋಗ್ರಾಮ್ ಅನ್ನು ಮುಗಿಸ್ಬೇಕು ಅಂತಂದ್ರೆ ಸಮಯಾವಕಾಶದ ಅವಶ್ಯಕತೆ ಇದ್ದೇ ಇರುತ್ತೆ ಅಂತ ಸ್ಪಷ್ಟವಾಗಿ ನಮ್ಮ DCP ಸಾಹೇಬರು ಹೇಳಿದ್ರು. ಅದನ್ನು DPAR ಕಾರ್ಯದರ್ಶಿ ಸತ್ಯವತಿ ಮೇಡಮ್ ತಿಳಿಸಿದ್ರು. ಆದರೆ ಇವೆಲ್ಲ ಅಂಶಗಳನ್ನು ಸರ್ಕಾರ ಕಡೆಗಣಿಸಿದೆ. ಬಟ್ ಈ ಲೆಟರ್ನಲ್ಲಿ ಕೊನೆಯ ಪ್ಯಾರಾಗ್ರಾಫ್, ಅಂಶ ಅಲ್ಲ ಪ್ಯಾರಾಗ್ರಾಫ್ ಆಗಿ ಹೇಳ್ತಾರೆ, ವಿಧಾನಸೌಧ ಕಟ್ಟಡ ಪಾರಂಪರಿಕ ಕಟ್ಟಡವಾಗಿದೆ, ಇದು ವೈಟಲ್ ಇನ್ಸ್ಟಾಲೇಷನ್ ಕಟ್ಟಡದ ವ್ಯಾಪ್ತಿಗೆ ಬರುತ್ತೆ. ಭದ್ರತೆ ದೃಷ್ಟಿಯಿಂದ ಕಟ್ಟಡಕ್ಕೆ ಯಾವುದೇ ಧಕ್ಕೆಯಾಗದಂತೆ ನಿಯಮಾನುಸಾರ ಕಾರ್ಯಕ್ರಮ ನಡೆಸೋದಕ್ಕೆ ಸಮಯಾವಕಾಶ ಅವಶ್ಯಕತೆ ಇರುತ್ತೆ. ಆದಾಗ್ಯೂ ಸರ್ಕಾರ ತೆಗೆದುಕೊಳ್ಳುವ ನಿರ್ಣಯದಂತೆ ನಡೆದುಕೊಳ್ಳಲಾಗುವುದು. ನಮ್ಗೆ ಬೇರೆ ಆಪ್ಷನ್ ಇಲ್ಲ. ಸರ್ಕಾರ ಮಾಡಲೇಬೇಕು ಅಂತಂದ್ರೆ ಮಾಡಲೇಬೇಕು, ಮಾಡ್ತೀವಿ. ಆದರೆ ಇಷ್ಟೆಲ್ಲ ಕಂಡೀಷನ್ಸ್ ಇದೆ, ಹಿಂಗೆಲ್ಲ ಆದರೆ ಕಷ್ಟ ಆಗುತ್ತೆ ಅನ್ನೋದನ್ನ ಪೊಲೀಸ್ ಇಲಾಖೆ ಬಹಳ ಸ್ಪಷ್ಟವಾಗಿ ಹೇಳಿದೆ. ಈಗ ನೀವು ಹೇಳಿ, ಪೊಲೀಸರನ್ನ ಸಸ್ಪೆಂಡ್ ಮಾಡುವ ಅಗತ್ಯತೆ ಇತ್ತಾ? ಪೊಲೀಸರು ಈ ಕಾರ್ಯಕ್ರಮದ ಬಗ್ಗೆ ಎಚ್ಚರಿಕೆ ಕೊಡ್ಲಿಲ್ವಾ? ಇಲ್ಲಿ ಪೊಲೀಸರದ್ದು ತಪ್ಪ, ಸರ್ಕಾರದ ತಪ್ಪ? ಪೊಲೀಸರದ್ದು ತಪ್ಪ, DPAR ಇಲಾಖೆ ತಪ್ಪ? ಪೊಲೀಸರದ್ದು ತಪ್ಪ, ಮುಖ್ಯಮಂತ್ರಿಗಳ ತಪ್ಪ? ನೀವೇ ಡಿಸೈಡ್ ಮಾಡಿ.